saying? ಮುಫಾಸಾ ದ ಲಯನ್ ಕಿಂಗ್ ಇದು ಬ್ಯಾರಿ ಜೆಂಕಿನ್ಸ್ ಅವರು ನಿರ್ದೇಶನದಲ್ಲಿ ಮೂಡಿ ಬಂದಂಥ ಸಿನಿಮಾ. ಹಾಗೆ ಇದು ದಿ ಲಯನ್ ಕಿಂಗ್ ಸಿನಿಮಾದ ಫ್ರೀಕ್ವೆಲ್. ಈ ಕತೆಗೆ ಬರೋಣ. ಸಿಂಬಾ ಸ್ಕಾರ್ನ ಕೊಂದು ಫ್ರೈಡ್ ರಾಕ್ನ ರಾಜನಾದ ಸ್ವಲ್ಪ ಸಮಯದ ನಂತರ ಸಿಂಬಾ ಮತ್ತು ನಾಳೆಗೆ ಕಿಯಾರ ಎಂಬ ಮಗಳಿದ್ದಾಳೆ. ಹಾಗೆ ನಾಳ ಮತ್ತೆ ಪ್ರೆಗ್ನೆಂಟ್ ಆಗಿದ್ದಾಳೆ. ನಾಳ ಎರಡನೇ ಮಗುವಿಗೆ ಜನ್ಮ ನೀಡಬೇಕಂತ OSSಗೆ ಹೋಗಿರ್ತಾಳ. ಈ ಕಡೆ ಸಿಂಬಾ ಕಿಯಾರಳನ್ನು ನೋಡಿಕೊಳ್ಳಲು ಟಿಮೋನ್ ಮತ್ತೆ ಪುಂಬಾಗೆ ಹೇಳಿ ನಾಳಳನ್ನು ಕರೆದುಕೊಂಡು ಬರೋಕ್ಕೆ ಸಿಂಬಾ ಹೋಗ್ತಾನೆ. ಸಿಕ್ಕಿದ್ದೇ ಚಾನ್ಸ್ ಅಂತ ಟಿಮೋನ್ ಮತ್ತೆ ಪುಂಬಾ ಕಿಯಾರೆಗೆ ತಮ್ಮ ಡಬ್ಬಾ ಸ್ಟೋರಿ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಡಬ್ಬಾ ಸ್ಟೋರಿ ಏನಂದ್ರೆ ಸ್ಕಾರ್ನ ಕೊಂದಿದ್ದು ತಾವೇ ಅಂತ. ಇದರ ನಡುವೆ ರಫೀಕಿನೂ ಅಲ್ಲಿಗೆ ಬರ್ತಾನೆ. ಕಿಯಾರೆಗೆ ಅವರ ಅಜ್ಜ ಮುಫಾಸ ಮತ್ತೆ ಅವನ ವಿಶ್ವಾಸಘಾತಕ ಕಿರಿಯ ಸಹೋದರ ಸ್ಕಾರ್ನ ಅವರ ಕಥೆಯನ್ನು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ನಮ್ಮ ಹನುಮಂತನ. ಬಹಳ ವರ್ಷಗಳ ಹಿಂದೆ ಮುಫಾಸನ ತಂದೆ ಮೆಸೇಗೋ ಮತ್ತೆ ತಾಯಿ ಅಪಿಯಾ ಅವರು ಮಿಲೇಲೆ ಎಂಬ ಪೌರಾಣಿಕ ಭೂಮಿಯ ಬಗ್ಗೆ ಮುಫಾಸನಿಗೆ ಹೇಳ್ತಿರ್ತಾರೆ. ಅದಾದ ಸ್ವಲ್ಪ ಸಮಯಕ್ಕೆ ಮಳೆ ಬರುತ್ತಾ. ಮಳೆ ಬಂದ ಖುಷಿಯಲ್ಲಿ ಮುಫಾಸ ಒಂದು ಸರೋವರದಲ್ಲಿ ಆಟ ಆಡ್ತಿರ್ಬೇಕಾದ್ರೆ ಜೋರಾದ ಮಳೆಯಿಂದಾಗಿ ಪ್ರವಾಹ ಅಪ್ಪಳಿಸಿ ಅಲ್ಲಿಂದ ಕೊಚ್ಚಿಕೊಂಡು ಹೋಗ್ತಾನೆ. ಮುಂದೆ ಅವನು ಟಾಕಾ ಎಂಬ ರಾಜಮನೆತನದ ಮರಿಯನ್ನು ಭೇಟಿಯಾಗ್ತಾನೆ. ನೀರಿನಲ್ಲಿದ್ದ ಮುಫಾಸನನ್ನು ತಿನ್ನಲು ಮೊಸಳೆಗಳು ಬಂದಾಗ ಟಾಕಾನ ತಾಯಿಯಾದ ರಾಣಿ ಯಶೆ ಮಧ್ಯ ಪ್ರವೇಶಿಸಿ ಮೊಸಳೆಗಳಿಂದ ಅವರನ್ನು ರಕ್ಷಿಸುತ್ತಾಳೆ. ಮುಫಾಸ ತನ್ನ ಕುಟುಂಬವನ್ನು ಕಳೆದುಕೊಂಡಿದ್ದರ ಬಗ್ಗೆ ಗೊತ್ತಾಗಿ ತನಗೆ ಇಷ್ಟವಿಲ್ಲದಿದ್ದರೂ ಮುಫಾಸನನ್ನು ತನ್ನ ಮಗನಾಗಿ ಸ್ವೀಕರಿಸುತ್ತಾಳೆ ಯಶೆ. ಆದರೆ ಟಾಕಾ ತಂದೆ ರಾಜ ಒಬಾಸಿ ಹೊರಗಿನವರನ್ನು ಸೇರಿಸಿಕೊಳ್ತಿರಲಿಲ್ಲ. ಹಾಗಾಗಿ ಟಾಕಾ ಮತ್ತು ಮುಫಾಸರ ನಡುವೆ ಒಂದು ಓಟದ ಸ್ಪರ್ಧೆಯನ್ನು ಇಡಲಾಗುತ್ತದೆ. ಈ ಒಂದು ಓಟದಲ್ಲಿ ಮುಫಾಸ ಗೆದ್ದರೆ ಅವನು ಇವರ ಜೊತೆ ಇರಬಹುದು. ಒಂದು ವೇಳೆ ಸೋತರೆ ಅವನನ್ನು ನಾವೇ ತಿಂದುಬಿಡ್ತೀವಿ ಅಂತ ರಾಜಕ್ಕೆ ಹೇಳ್ತಾನೆ. ಇದಕ್ಕೆ ಒಪ್ಪಿದ ರಾಣಿ ಯಶೆ ಮುಫಾಸನೇ ಗೆಲ್ತಾನೆ ಅಂತ ಸ್ಪರ್ಧೆಯನ್ನು ಶುರು ಮಾಡ್ತಾರೆ. ನೀರಿನಲ್ಲಿ ಕೊಚ್ಚಿಕೊಂಡು ಬಂದು ತುಂಬ ಸುಸ್ತಾಗಿದ್ದ ನಮ್ಮ ಮುಫಾಸಗೆ ಈ ಒಂದು ಓಟದಲ್ಲಿ ವೇಗವಾಗಿ ಓಡೋಕ್ಕೆ ಆಗಲ್ಲ. ಆದರೆ ಟಾಕಾಗೆ ಮುಫಾಸ ತನ್ನ ಸಹೋದರನಾಗಿ ಇರಬೇಕೆಂಬ ಆಸೆಯಿಂದ ಟಾಕಾ ತಾನೇ ಸೋತು ಮುಫಾಸನನ್ನು ಗೆಲ್ಲೋ ಹಾಗೆ ಮಾಡ್ತಾನೆ. ಇದರಿಂದಾಗಿ ಮುಫಾಸ ಈಗ ಹೆಮ್ಮೆಯಿಂದ ಯಶೆ ಜೊತೆನೇ ಇರ್ಬೋದು. ಮುಫಾಸ ಮತ್ತು ಟಾಕಾ ಮುಂದೆ ಬೆಳೆದಂತೆ ಇಬ್ಬರ ನಡುವಿನ ಸಹೋದರ ಬಾಂಧವ್ಯ ಇನ್ನೂ ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗ್ತಾ ಹೋಗುತ್ತೆ. ಒಂದಿನ ಯಶೆ ಮುಫಾಸಾಗೆ ಬೇಟೆಯಾಡುವುದನ್ನು ಹೇಳಿಕೊಡಬೇಕಾದ್ರೆ ಎರಡು ಬಿಳಿ ಸಿಂಹಗಳು ರಾಣಿ ಯಶೆ ಮೇಲೆ ದಾಳಿ ಮಾಡುತ್ತೆ. ಇದನ್ನು ನೋಡಿದ ಮುಫಾಸ ಯಶೆಯನ್ನು ಕಾಪಾಡಲು ಬಿಳಿ ಸಿಂಹಗಳ ಮೇಲೆ ಆಕ್ರಮಣ ಮಾಡುತ್ತಾನೆ. ಇದನ್ನು ದೂರದಿಂದ ನೋಡುತ್ತಿದ್ದ ಟಾಕಾ ಆ ಬಿಳಿ ಸಿಂಹಗಳ ಬಲವನ್ನು ನೋಡಿ ಹೆದರಿಕೊಂಡು ಓಡಿ ಹೋಗ್ತಾನೆ. ಯಶೆಯನ್ನು ಕಾಪಾಡಲು ಬಂದ ಮುಫಾಸ ಒಂದು ಬಿಳಿ ಸಿಂಹವನ್ನು ಕೊಂದುಬಿಡ್ತಾನೆ. ಇದನ್ನು ನೋಡಿದ ಇನ್ನೊಂದು ಬಿಳಿ ಸಿಂಹ ಹೆದರಿಕೊಂಡು ಓಡಿ ಹೋಗುತ್ತೆ. ತುಂಬ ಸುಸ್ತಾಗಿ ಬಂದ ಯಶೆ ಮತ್ತು ಮುಫಾಸನನ್ನು ನೋಡಿದ ಒಬಾಸಿ ಏನಾಯಿತು ಎಂದು ಕೇಳಿದಾಗ ನಡೆದ ಘಟನೆ ಬಗ್ಗೆ ಯಶೆ ಒಬಾಸಿಗೆ ಹೇಳ್ತಾಳೆ. ಹಾಗೆ ಯಶೆಯನ್ನು ಕಾಪಾಡಿದ ಮುಫಾಸನಿಗೆ ಒಬಾಸಿ ಧನ್ಯವಾದ ಹೇಳ್ತಿರ್ಬೇಕಾದ್ರೆ ಆ ಬಿಳಿ ಸಿಂಹಗಳು ಮತ್ತೆ ನಮ್ಮ ಮೇಲೆ ದಾಳಿ ಮಾಡೋಕ್ಕೆ ಬರ್ತಾರೆ ಎಂದು ಸೂಚನೆ ನೀಡ್ತಾನೆ ಮುಫಾಸ. ಇದು ನಿಜಾನ ಎಂದು ತಿಳ್ಕೊಳ್ಳೋಕ್ಕೆ ರಾಜ ಒಬಾಸಿ ತನ್ನ ಸೇವಕನನ್ನು ಆ ಬಿಳಿ ಸಿಂಹಗಳಿರುವ ಜಾಗಕ್ಕೆ ಕಳುಹಿಸ್ತಾನೆ. ಈಗ ತಪ್ಪಿಸಿಕೊಂಡ ಇನ್ನೊಂದು ಬಿಳಿ ಸಿಂಹ ನಡೆದಿರುವ ಘಟನೆ ಬಗ್ಗೆ ಬಿಳಿ ಸಿಂಹಗಳ ರಾಜ ಕಿರೋಸ್ಗೆ ಹೇಳ್ತಾರೆ. ಕಿರೋಸ್ ಮೊದಲೇ ತುಂಬ ಕ್ರೂರಿ, ಅಷ್ಟೇ ಅಲ್ಲ ಅವನು ತುಂಬ ಬಲಶಾಲಿ ಕೂಡ ಹೌದು. ಕಿರೋಸ್ನ ಮಗನನ್ನು ಕೊಂದವರ ಮೇಲೆ ಪ್ರತಿಕಾರ ತೀರಿಸ್ಕೋತೀವಿ ಅಂತ ಕಿರೋಸ್ ಮತ್ತು ಅವನ ಸಹೋದರಿಯಾದ ಅಕ್ಕುವ ಮತ್ತು ಅಮ್ಮರ ಪ್ರತಿಜ್ಞೆ ಕೂಡ ಮಾಡ್ತಾರೆ. ಕಿರೋಸ್ ತಮ್ಮ ಮೇಲೆ ದಾಳಿ ಮಾಡ್ತಾನೆ ಅಂತ ಗೊತ್ತಾದ ಒಬಾಸಿ ಮತ್ತು ಯಶೆ ತಮ್ಮ ಕುಲ ನಾಶವಾಗಬಾರದು ಎಂದು ತಮ್ಮ ಮಕ್ಕಳಾದ ಟಾಕಾ ಮತ್ತು ಮುಫಾಸಾಗೆ ಅಲ್ಲಿಂದ ದೂರ ಓಡಿ ಹೋಗಲು ಸೂಚನೆ ನೀಡ್ತಾರೆ. ಅಂದರೆ ಮುಫಾಸ ಮತ್ತು ಟಾಕಾ ಅಲ್ಲಿಂದ ತುಂಬ ದೂರ ಓಡಿ ಹೋಗ್ತಾರೆ. ಅದಾದ ಸ್ವಲ್ಪ ಸಮಯಕ್ಕೆ ಕಿರೋಸ್ ಒಬಾಸಿ ಮತ್ತು ಆತನ ಜೊತೆಗಿದ್ದ ಎಲ್ಲರನ್ನು ಕೊಂದು ಮುಫಾಸ ಮತ್ತು ಟಾಕಾನನ್ನು ಹಿಂಬಾಲಿಸಲು ಶುರು ಮಾಡ್ತಾರೆ. ಕಿರೋಸ್ ಬರ್ತಿದ್ದಾನೆ ಎಂದು ತಿಳಿದ ಮುಫಾಸ ಮತ್ತು ಟಾಕಾ ಅವರಿಂದ ತಪ್ಪಿಸಿಕೊಳ್ಳಲು ಟಾಕಾ ಮುಫಾಸನನ್ನು ಹಿಡಿದುಕೊಂಡು ನೀರಿಗೆ ಧುಮುಕ್ತಾರೆ. ಮತ್ತೆ ಅವರನ್ನು ಹಿಂಬಾಲಿಸುವಂತ ಕಿರೋಸ್ ತನ್ನಲ್ಲಿರುವ ಒಬ್ಬರಿಗೆ ಹೇಳ್ತಾನೆ. ಇದಾದ ಸ್ವಲ್ಪ ಹೊತ್ತಿಗೆ ಕತ್ತಲು ಆಗುತ್ತೆ. ಆ ಕತ್ತಲಲ್ಲಿ ಇವರನ್ನು ಯಾರೋ ಹಿಂಬಾಲಿಸಿದಂತೆ ಭಾಸವಾಗುತ್ತೆ. ಆದರೆ ಅದು ಸರ್ಬಿ ಅನ್ನೋ ರಾಣಿ. ಅವಳು ಕೂಡ ತನ್ನ ಕುಟುಂಬವನ್ನು ಕಳೆದುಕೊಂಡು ಬಂದಿರ್ತಾಳೆ. ಹಾಗೆ ಅವಳ ಜೊತೆ ಜಾಜು ಅನ್ನೋ ಒಂದು ಪಕ್ಷಿ ಕೂಡ ಇದೆ. ಈ ಪಕ್ಷಿಯನ್ನು ಯಾರೂ ತಿನ್ನೋ ಹಾಗಿಲ್ಲ. ಮುಂದೆ ರಫೀಕ್ ಕೂಡ ಸಿಗ್ತಾನೆ. ಈ ರಫೀಕಿ ಅಂದರೆ ಈಗ ಈ ಕಥೆಯನ್ನು ಹೇಳ್ತಿದ್ದಾನಲ್ಲ ನಮ್ಮ ಹನುಮಂತನ ಅವರೇ. ರಫೀಕಿ ಈಗ ಹೊಸ ಮನೆಯನ್ನು ಹುಡುಕಲು ಮೈಲಾಲ್ಗೆ ಹೋಗುವುದರ ಬಗ್ಗೆ ಇವರಿಗೆ ಹೇಳ್ತಾನೆ. ಈಗ ಎಲ್ಲರೂ ಸೇರಿ ಮೈಲಾಲ್ಗೆ ಹೋಗ್ತಿರ್ಬೇಕಾದ್ರೆ ಈ ಕಡೆ ಟಾಕಾಗೆ ಸರ್ಬಿ ಮೇಲೆ ಪ್ರೀತಿ ಉಂಟಾಗಿದೆ. ಇದನ್ನು ಮುಫಾಸನ ಬಳಿ ಹೇಳ್ತಾನೆ. ಇದಕ್ಕೆ ಮುಫಾಸ ಕೂಡ ಟಾಕಾಗೆ ಸಹಾಯ ಮಾಡ್ತಾನೆ. ಇದಾದ ನಂತರ ಇವರನ್ನು ಹಿಂಬಾಲಿಸಿ ಬಂದ ಕಿರೋಜ್ನ ಕಡೆಯವರು ಇವ್ರ ಕಡೆನೇ ಬಂದ್ಬಿಟ್ಟಿದ್ದಾರೆ. ಇದರಿಂದ ಹೇಗಾದರೂ ಮಾಡಿ ತಪ್ಪಿಸ್ಕೊಳ್ಬೇಕು ಅಂತ ನಮ್ಮ ರಫೀಕಿ
ಮರದಲ್ಲಿದ್ದ ಜೇನುಗೂಡನ್ನು ಕೆದಕಿ ಜೇನು ಹುಳುಗಳನ್ನು ಎಬ್ಬಿಸುವ ಇದರಿಂದ ಆನೆಗಳು ಓಡಕ್ಕೆ ಶುರು ಮಾಡುತ್ತೆ. ಇದರ ನಡುವೆ ನಾವು ಬಿಳಿ ಸಿಂಹಗಳಿಂದ ತಪ್ಪಿಸಿಕೊಳ್ಳಬಹುದು ಎಂಬ ಪ್ಲಾನ್ ಬಗ್ಗೆ ಹೇಳ್ತಾನೆ. ರಫೀಕಿ ಹೇಳಿದ ಹಾಗೆ ಸರಬಿ ಆ ಗೂಡನ್ನು ಬೀಳಿಸ್ತಾಳೆ. ಆನೆಗಳು ಜೇನು ಹುಳುಗಳ ಕಡಿತದಿಂದ ಅಲ್ಲಿಂದ ಓಡೋಕೆ ಶುರು ಮಾಡುತ್ತೆ. ಇದರಿಂದ ತಪ್ಪಿಸಿಕೊಳ್ಳಲು ಹೋದ ಸರಬಿ ಆನೆಯಿಂದ ಗುದ್ದಿಸಿಕೊಂಡು ಮೂರ್ಛೆ ಹೋಗಿರ್ತಾಳೆ. ಇದನ್ನು ನೋಡಿದ ಮುಫಾಸ ಸರಬಿಯನ್ನು ಕಾಪಾಡ್ತಾನೆ. ಈ ಘಟನೆ ಆದ ಸ್ವಲ್ಪ ಸಮಯದ ನಂತರ ಎಚ್ಚರಗೊಂಡ ಸರಬಿ ನನ್ನನ್ನು ಯಾರು ಕಾಪಾಡಿದ್ದು ಎಂದು ಕೇಳಿದಾಗ ನಿನ್ನನ್ನು ಕಾಪಾಡಿದ್ದು ಟಾಕಾ ಎಂದು ಮುಫಾಸ ಹೇಳ್ತಾನೆ. ಅದು ಯಾಕೆ ಅಂದರೆ ಟಾಕಾ ಅವಳನ್ನು ಇಷ್ಟಪಡ್ತಿದ್ದಾನೆ ಅನ್ನೋ ಕಾರಣಕ್ಕೆ. ಮುಂದೆ ಹೋದಂತೆ ಹಿಮಭರಿತ ಪರ್ವತದಲ್ಲಿ ಹೋಗಬೇಕಾಗುತ್ತೆ. ಆದರೆ ಈ ಮೊದಲಿ ಇವರ ಹೆಜ್ಜೆ ಗುರುತನ್ನು ಹಿಡಿದುಕೊಂಡು ಫಿರೋಜ್ ಬಂದೇ ಬರ್ತಾನೆ ಅಂತ ತಿಳಿದ ಮುಫಾಸ ಜಾಜುಗೆ ಹೆಜ್ಜೆ ಗುರುತುಗಳನ್ನು ಅಳಿಸಿಕೊಂಡು ಬಾ ಅಂತ ಹೇಳ್ತಾನೆ. ಮುಂದೆ ಹೋದಂತೆ ಸರಾಬಿ ಮುಫಾಸೆಗೆ ಹೇಳ್ತಾಳೆ, ನೀನೇ ನನ್ನನ್ನು ಉಳಿಸಿದ್ದು ಎಂದು ನನಗೆ ಗೊತ್ತಿದೆ. ಅದಾದ ಸ್ವಲ್ಪ ಸಮಯದಲ್ಲಿ ಅವರಿಬ್ಬರು ಪ್ರೀತಿಯಲ್ಲಿ ಬೀಳ್ತಾರ. ಇದನ್ನು ದೂರದಿಂದ ನೋಡುತ್ತಿದ್ದ ಟಾಕಾ ತನ್ನ ಸಹೋದರ ಮುಫಾಸ ತನಗೆ ಮೋಸ ಮಾಡಿದ ಎಂದು ತಿಳಿದು ಮುಫಾಸನ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಬೇಕು ಅಂತ ಮುಂದಾಗ್ತಾನೆ. ಅದಕ್ಕಾಗಿ ಅವನು ಕಿರೋಜ್ನನ್ನು ಹುಡುಕೋಕೆ ಶುರು ಮಾಡ್ತಾನೆ. ಕಿರೋಜ್ನನ್ನು ಭೇಟಿಯಾಗಿ ನಿನ್ನ ಮಗನನ್ನು ಕೊಂದಿದ್ದು ಮುಫಾಸ, ಅವನನ್ನು ಕೊಲ್ಲಲು ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಟಾಕಾ ಕಿರೋಜ್ಗೆ ಹೇಳ್ತಾನೆ. ಇದಕ್ಕೆ ಕಿರೋಜ್ ಕೂಡ ಒಪ್ತಾನೆ. ಸ್ವಲ್ಪ ತಡವಾಗಿ ಬಂದ ಟಾಕಾನನ್ನು ಎಲ್ಲಿಗೆ ಹೋಗಿದ್ದೆ ಅಂತ ಮುಫಾಸ ಕೇಳಿದಾಗ ನನಗೆ ತುಂಬ ಹೊಟ್ಟೆ ಹಸ್ತಿತ್ತು, ಅದಕ್ಕಾಗಿ ಬೇಟೆಯನ್ನು ಹುಡುಕಿಕೊಂಡು ಹೋಗಿದ್ದೆ, ಆದರೆ ಏನೂ ಸಿಗಲಿಲ್ಲ ಅಂತ ಹೇಳ್ತಾನೆ. ಈಗ ಅಲ್ಲಿಂದ ಎಲ್ಲರೂ ಹೊರಡ್ತಾರೆ. ಈ ಕಡೆ ಜಾಜು ಆ ಹೆಜ್ಜೆ ಗುರುತನ್ನು ಅಳಿಸಿಕೊಂಡು ಬರ್ತಿರ್ತಾನೆ. ಇನ್ನೊಂದು ಕಡೆ ಟಾಕಾ ಕಲ್ಲುಗಳಿಗೆ ಮಾರ್ಕ್ ಮಾಡಿ ಗುರುತುಗಳನ್ನು ಮಾಡ್ತಾ ಹೋಗ್ತಾನೆ. ಮರುದಿನ ಎಲ್ಲರೂ ಮೈಲಲ್ಗೆ ತಲುಪ್ತಾರೆ. ಆ ಭೂಮಿಯಲ್ಲಿದ್ದ ಎಲ್ಲ ಪ್ರಾಣಿಗಳು ಇವರನ್ನು ಕೇಳಿದಾಗ ನಡೆದ ಘಟನೆ ಬಗ್ಗೆ ಹೇಳ್ತಾರೆ. ಹಾಗೆ ಅವರು ನಮ್ಮನ್ನು ಕಂಡುಹಿಡಿಯಲು ಸಾಧ್ಯವೇ ಇಲ್ಲ, ಯಾಕಂದರೆ ನಾವು ಬರುವ ದಾರಿಯಲ್ಲಿ ಯಾವುದೇ ಕುರುಹುಗಳನ್ನು ಬಿಟ್ಟಿಲ್ಲ ಅಂತ ಮುಫಾಸ ಹೇಳ್ತಾನೆ. ಇದ್ರ ನಡುವೆ ಕಿರೋಜ್ನ ಎಂಟ್ರಿ ಕೂಡ ಆಗುತ್ತೆ. ಇದನ್ನು ನೋಡಿ ನಮ್ಮ ಮುಫಾಸ ಶಾಕ್ ಆಗ್ತಾನೆ, ಇವರು ಹೇಗೆ ಬಂದರು ಅಂತ. ಆ ಕಾಡಿನಲ್ಲಿದ್ದ ಎಲ್ಲ ಪ್ರಾಣಿಗಳನ್ನು ಒಟ್ಟುಗೂಡಿಸಿ ಕಿರೋಜ್ನ ವಿರುದ್ಧ ದಾಳಿ ಮಾಡೋಕ್ಕೆ ಶುರು ಮಾಡ್ತಾರೆ. ಕಿರೋಜ್ ಮುಫಾಸ ವಿರುದ್ಧ ಹೋರಾಡುವಾಗ ತಾವು ಹೇಗೆ ಇಲ್ಲಿಗೆ ಬಂದಿದ್ದು ಅದಕ್ಕೆ ಸಹಾಯ ಮಾಡಿದವನು ಟಾಕಾ ಎಂದು ಹೇಳ್ತಾನೆ. ಕಿರೋಜ್ ಮತ್ತು ಮುಫಾಸ ಗುಹೆಯೊಳಗೆ ಹೋರಾಡುವಾಗ ತನ್ನ ತಪ್ಪಿನ ಅರಿವಾದ ಟಾಕಾ ಮಧ್ಯೆ ಪ್ರವೇಶಿಸಿ ಇನ್ನೇನು ಮುಫಾಸನಿಗೆ ಕಿರೋಜ್ ತನ್ನ ಪಂಜರದಿಂದ ಹೊಡಿತಿರಬೇಕಾದ್ರೆ ಟಾಕಾ ಆ ಏಟನ್ನು ತಾನೇ ತಿಂತಾನೆ. ಆ ಏಟಿನಿಂದ ಟಾಕಾನ ಮುಖದ ಮೇಲೆ ಒಂದು ಮಾರ್ಕ್ ಕೂಡ ಆಗುತ್ತೆ. ಮುಂದೆ ಮುಫಾಸ ಮತ್ತು ಕಿರೋಜ್ ನೀರಿನಲ್ಲಿ ಬಿದ್ದು ಹಾಗೆ ಮುಫಾಸ ಕಿರೋಜ್ನನ್ನು ಕೊಂದು ಮೇಲೆ ಬರ್ತಾನೆ. ನೀರಿನ ಒಳಗಿದ್ದ ಮುಫಾಸನಿಗೆ ಸಹಾಯ ಮಾಡ್ತಾನೆ ಟಾಕಾ. ಅದಾದ ನಂತರ ಎಲ್ಲ ಪ್ರಾಣಿಗಳು ವಿಜಯವನ್ನು ಸಂಭ್ರಮ ಪಡ್ತಿರಬೇಕಾದ್ರೆ ಇದರ ನಡುವೆ ರಫೀಕಿ ಮುಫಾಸ ಮತ್ತು ಸರಬಿಯನ್ನು ರಾಜಾರಾಣಿ ಎಂದು ಕರೆಯುತ್ತಾನೆ. ಶೀಘ್ರದಲ್ಲೇ ಮುಫಾಸನ ತಾಯಿಯಾದ ಅಪ್ಯಾಳ ಕೂಡ ಸಿಗ್ತಾಳೆ. ಹಾಗೆ ತನ್ನ ತಂದೆ ಮಸೇಗೋ ಬಗ್ಗೆ ಕೇಳಿದಾಗ ಹಿಂದೆ ನಡೆದ ಜಲಪ್ರವಾಹದಲ್ಲಿ ಮಸೇಗೋ ಸತ್ತಿದ್ದಾನೆಂದು ಅಪಿಯಾ ಮುಫಾಸಗೆ ಹೇಳ್ತಾಳೆ. ಎಲ್ಲ ಪ್ರಾಣಿಗಳು ಟಾಕಾ ಮಾಡಿದ ದ್ರೋಹದಿಂದ ಅವನು ಇಲ್ಲಿ ಇರಬಾರದು ಅಂತ ಹೇಳಿದಾಗ ನಮ್ಮ ಮುಫಾಸ ತಾನು ಇಲ್ಲಿ ರಾಜನಾಗಿ ಇರೋವರೆಗೂ ತನ್ನ ಸಹೋದರ ಟಾಕಾಗೂ ಇಲ್ಲಿ ಇರುವ ಅವಕಾಶ ಇದೆ ಅಂತ ಹೇಳ್ತಾನೆ. ಹಾಗೆ ಟಾಕಾ ತನ್ನ ಹೆಸರನ್ನು ಸ್ಕಾರ್ ಎಂದು ಮರುನಾಮಕರಣ ಮಾಡಿಕೊಳ್ತಾನೆ. ಸೊ ಇಲ್ಲಿಗೆ ನಮ್ಮ ಹನುಮಂತನ ಕತೆ ಹೇಳೋದು ಮುಗಿಯುತ್ತೆ. ಸ್ವಲ್ಪ ಸಮಯದಲ್ಲೇ ಸಿಂಬಾ ಮತ್ತು ನಾಳ ಹೊಸದಾಗಿ ಜನಿಸಿದ ಕಿಯಾರಾಳ ಸಹೋದರನನ್ನು ಕರೆದುಕೊಂಡು ಬಂದಿರ್ತಾರೆ. ಸೊ ಇಲ್ಲಿಗೆ ಮುಫಾಸ ದ ಲಯನ್ ಕಿಂಗ್ ಕತೆ ಮುಗಿಯುತ್ತೆ. ಇನ್ನು ನಿಮಗೆ ಈ ಒಂದು ಸಿನಿಮಾ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ಒಂದು ರಿವ್ಯೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲಾಂದರೆ ಖಂಡಿತವಾಗಿಯೂ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ.